ನಮಸ್ಕಾರ ಸ್ನೇಹಿತರೆ. ಇಂದು ನಿಮಗಾಗಿ ಅತ್ಯಂತ ಪವಿತ್ರ, ಶಕ್ತಿಶಾಲಿ, ಜೀವನವನ್ನು ಬದಲಾಯಿಸಬಲ್ಲಂತಹ ಮಹತ್ವದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ ವರ್ಷದ ಮಹಾಶಿವರಾತ್ರಿ ದಿನದಲ್ಲಿ ತಪ್ಪದೆ ತಿಳಿದುಕೊಳ್ಳಬೇಕಾದ ನಿಯಮಗಳು, ಮಾಡಬಾರದ 5 ದೊಡ್ಡ ತಪ್ಪುಗಳು, ಉಪವಾಸ ವಿಧಾನ, ಪೂಜಾ ಕ್ರಮ, ಮಂತ್ರಗಳು, ಪರಿಹಾರಗಳು ಎಲ್ಲವನ್ನೂ ಒಂದೇ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಮಧ್ಯದಲ್ಲೇ ಬಿಡದೆ ಸಂಪೂರ್ಣವಾಗಿ ನೋಡಿ. ಮೊದಲು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯಿರಿ. ಒಂದು ಲೈಕ್ ಕೊಡಿ. ಇದು ಇನ್ನಷ್ಟು ಭಕ್ತರಿಗೆ ತಲುಪಲು ಸಹಾಯ ಮಾಡುತ್ತದೆ, ಹಾಗೆ ನಮಗೂ ಪ್ರೇರಣೆ ಕೊಡುತ್ತದೆ. ಜೊತೆಗೆ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು 2026ರಲ್ಲಿ ಬರುತ್ತಿರುವಂತಹ ಮಹಾಶಿವರಾತ್ರಿ ವಿಶೇಷತೆ ಏನೆಂದು ನೋಡೋಣ. ಈ 2026ರ ಮಹಾಶಿವರಾತ್ರಿ ಅತ್ಯಂತ ಅಪರೂಪದ ಶುಭಯೋಗಗಳೊಂದಿಗೆ ಬಂದಿದೆ. ಈ ಬಾರಿ ಒಟ್ಟು 21 ಶುಭ ಮಂಗಳ ಯೋಗಗಳು ರೂಪುಗೊಂಡಿವೆ. ಮುಖ್ಯವಾಗಿ ಸರ್ವಾರ್ಥ ಸಿದ್ಧಿ ಯೋಗ, ಧನಪ್ರಾಪ್ತಿ ಯೋಗ, ಶುಕ್ರ ಗುರು ಚಂದ್ರ ದೃಷ್ಟಿಯ ವಿಶೇಷ ಸಂಯೋಗ. ಹಾಗಾಗಿ ಈ ಮಹಾಶಿವರಾತ್ರಿ ದಿನ ಸರಿಯಾದ ರೀತಿಯಲ್ಲಿ ಉಪವಾಸ ಮತ್ತು ಪೂಜೆ ಮಾಡಿದರೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯ. ಇನ್ನು ಮಹಾಶಿವರಾತ್ರಿ ದಿನಾಂಕ ಮತ್ತು ಸಮಯ ನೋಡೋಣ. ಮಹಾಶಿವರಾತ್ರಿ ಫೆಬ್ರವರಿ 15 ಭಾನುವಾರ ಬಂದಿದೆ. ಇದು ಕೃಷ್ಣ ಪಕ್ಷ ಚತುರ್ದಶಿ ತಿಥಿಯಂದು ರೂಪುಗೊಂಡಿದೆ. ಶಿವರಾತ್ರಿ ಪ್ರಾರಂಭವಾಗುವುದು 15 ಫೆಬ್ರವರಿ ಸಂಜೆ 5 ಗಂಟೆ 5 ನಿಮಿಷಕ್ಕೆ, ಅಂತ್ಯವಾಗುವುದು ಫೆಬ್ರವರಿ 16 ಸಂಜೆ 5 ಗಂಟೆ 30 ನಿಮಿಷಕ್ಕೆ. ನಾವು ಯಾವ ಹಬ್ಬವನ್ನೇ ಆಗಲಿ ಸೂರ್ಯೋದಯದ ಸಮಯದಲ್ಲಿ ಇರುವ ದಿನದಂದು ಆಚರಿಸುತ್ತೇವೆ. ಆದರೆ ಕೇವಲ ಒಂದು ಶಿವರಾತ್ರಿ ಮಾತ್ರ ರಾತ್ರಿ ಸಮಯದಲ್ಲಿ ಯಾವ ದಿನ ಹಬ್ಬ ಇರುತ್ತದೋ ಅದೇ ದಿನದಂದು ಹಬ್ಬ ಮಾಡುತ್ತೇವೆ. ಹಾಗಾಗಿ ಫೆಬ್ರವರಿ 15ರಂದು ಶಿವರಾತ್ರಿ ಆಚರಿಸಬೇಕು. ಇನ್ನು ಪೂಜೆ ಮಾಡಲು ನಿಶ್ಚಿತ ಕಾಲ ಅಂದ್ರೆ ಫೆಬ್ರವರಿ 15ರ ರಾತ್ರಿ ಸುಮಾರು 11 ಗಂಟೆ 15 ನಿಮಿಷಗಳಿಂದ ಮಧ್ಯರಾತ್ರಿ 12 ಗಂಟೆ 56 ನಿಮಿಷಗಳವರೆಗೆ ಮಾಡಬೇಕು. ಈ ಸಮಯದಲ್ಲಿ ರುದ್ರಾಭಿಷೇಕ, ಮಂತ್ರಜಪ, ಜಾಗರಣೆ ಮಾಡಿದರೆ ಅತ್ಯಂತ ಫಲಪ್ರದವಾಗುತ್ತದೆ. ರಾತ್ರಿಯಂದು 4 ಪ್ರಹರಗಳಲ್ಲಿ ಶಿವಪೂಜೆ ಮಾಡಿದರೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ಉಪವಾಸ ವಿಧಾನ ಅಂದ್ರೆ ವ್ರತಕ್ರಮ ಹೇಗಿರಬೇಕು ಅಂತ ನೋಡೋಣ. ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸಂಕಲ್ಪ ಮಾಡಬೇಕು. ಇನ್ನು ಉಪವಾಸ ಯಾವ ರೀತಿ ಇರಬೇಕು ಅಂದ್ರೆ ಪೂರ್ತಿ ದಿನ ನಿರ್ಜಲ ಉಪವಾಸ, ಅಂದ್ರೆ ನೀರು ಕೂಡ ಸೇವಿಸದೆ ಉಪವಾಸ ಮಾಡೋದು. 2ನೇ ಉಪವಾಸ ಫಲಹಾರ ಉಪವಾಸ, ಅಂದ್ರೆ ಅನ್ನ ತಿನ್ನದೆ ಬರೀ ಹಣ್ಣು ಹಂಪಲು ಮಾತ್ರ ತಿಂದು ಉಪವಾಸ ಮಾಡೋದು. ಇನ್ನು ಶಿವರಾತ್ರಿ ಪೂಜೆಗೆ ನಮಗೆ ಬೇಕಾದಂತ ಪೂಜಾ ಸಾಮಗ್ರಿ ಏನಂದ್ರೆ ಬಿಲ್ವಪತ್ರೆ, ಇದು ತುಂಬಾ ಮುಖ್ಯ. ನಂತರ ಗಂಗಾಜಲ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಭಸ್ಮ, ಚಂದನ, ಉಮ್ಮತ್ತಿ ಹೂವು, ಎಕ್ಕದ ಹೂವು, ಬಿಳಿ ವಸ್ತ್ರ, ಅಕ್ಷತೆ ಕಾಳು, ದೀಪ, ಧೂಪ, ನೈವೇದ್ಯ. ಇನ್ನು ಶಿವಪೂಜಾ ಕ್ರಮ ಯಾವ ರೀತಿ ಇರಬೇಕು ಅಂತ ನೋಡೋಣ. ಮೊದಲು ನೀವು ಶಿವಲಿಂಗವನ್ನು ಗಂಗಾಜಲದಿಂದ ಅಭಿಷೇಕ ಮಾಡಬೇಕು. ಅದರ ನಂತರ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮಾಡಬೇಕು. ಪಂಚಾಮೃತ ಅಂದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ. ಪಂಚಾಮೃತ ಅಭಿಷೇಕ ಮುಗಿದ ನಂತರ ಶುದ್ಧ ನೀರಿನಿಂದ ಶಿವಲಿಂಗಕ್ಕೆ ಸ್ನಾನ ಮಾಡಿಸಬೇಕು, ಅಂದ್ರೆ ನೀರಿನಿಂದ ಅಭಿಷೇಕ ಮಾಡಬೇಕು. ಅದರ ನಂತರ 3 ಎಲೆಗಳ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಬೇಕು. ಬಳಿಕ ಉಮ್ಮತ್ತಿ ಹೂವು ಮತ್ತು ಎಕ್ಕದ ಹೂವುಗಳನ್ನು ಸಮರ್ಪಿಸಬೇಕು. ಬಳಿಕ ಚಂದನ ಮತ್ತು ಭಸ್ಮಧಾರಣೆ ಮಾಡಬೇಕು. ಕೊನೆಯದಾಗಿ ದೀಪ ಮತ್ತು ಧೂಪದ ಆರತಿ ಕೊಡಬೇಕು. ಇನ್ನು ಪೂಜೆ ಮುಗಿದ ನಂತರ ಕಡ್ಡಾಯವಾಗಿ ಓಂ ನಮಃ ಶಿವಾಯ ಅನ್ನೋ ಶಿವ ಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ ಪಕ್ಷ 108 ಸಲ ಜಪ ಮಾಡಬೇಕು. ಬಳಿಕ ಶಿವ ಚಾಲೀಸ ಓದಬೇಕು. ನಂತರ ಮಹಾ ಮೃತ್ಯುಂಜಯ ಮಂತ್ರ ಪಠನೆ ಮಾಡಬೇಕು. ನೀವು ಶಿವನಿಗೆ ಆರತಿ ಕೊಡುವಾಗ ಓಂ ಜಯ ಶಿವ ಓಂಕಾರ ಅಂತ ಹೇಳುತ್ತಾ ಆರತಿ ಕೊಡಬೇಕು. ಇನ್ನು ಮುಖ್ಯವಾದ ವಿಷಯಕ್ಕೆ ಬಂದ್ರೆ ಮಹಾಶಿವರಾತ್ರಿ ದಿನದಂದು ಮಾಡಬಾರದ 5 ಮಹಾ ತಪ್ಪುಗಳು ಯಾವುದು ಅಂತ ನೋಡೋಣ.
ಮೊದಲನೆಯದು ತುಳಸಿ ಪೂಜೆ. ಇದನ್ನ ಕೂದಲು ಬಿಚ್ಚಿ ಮಾಡಬೇಡಿ. ಕೂದಲು ಬಿಚ್ಚಿಕೊಂಡು ದೇವರ ಪೂಜೆ ಮಾಡಿದ್ರೆ ಪುಣ್ಯ ಸಿಗಲ್ಲ, ದೋಷ ಬರುತ್ತದೆ. ಸೂರ್ಯೋದಯಕ್ಕೂ ಮೊದಲು ಮತ್ತು ಸೂರ್ಯಾಸ್ತದ ನಂತರ ತುಳಸಿಗೆ ನೀರು ಹಾಕಬೇಡಿ. ಸಂಜೆ ತಪ್ಪದೆ ದೀಪ ಹಚ್ಚಿ. ಎರಡನೆಯದು ಮಾಂಸ ಮತ್ತು ಮದ್ಯ ಸೇವನೆ. ಈ ದಿನ ಮಾಂಸ ಮತ್ತು ಮದ್ಯ ಸೇವಿಸಿದರೆ 7 ಜನ್ಮಗಳ ದರಿದ್ರ ಮತ್ತು ಅಪಘಾತ ದೋಷ ಬರುತ್ತದೆ. ತಾಮಸಿಕ ಆಹಾರ ಅಂದ್ರೆ ಮದ್ಯಪಾನ ಮತ್ತು ಮಾಂಸಾಹಾರ ಸಂಪೂರ್ಣ ನಿಷೇಧ. ಮೂರನೆಯದು ದಾಂಪತ್ಯ ಸಂಭೋಗ. ಈ ದಿನ ದಂಪತಿಗಳು ತಪ್ಪದೆ ಬ್ರಹ್ಮಚರ್ಯ ಪಾಲಿಸಬೇಕು. ಈ ದಿನ ಸಂಭೋಗ ಮಾಡಿದರೆ ಜನಿಸುವ ಸಂತಾನಕ್ಕೆ ಆರೋಗ್ಯ ಸಮಸ್ಯೆ ಬರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ನಾಲ್ಕನೆಯದು ಕೋಪ, ಜಗಳ ಮತ್ತು ವಿವಾದ. ಯಾರೊಂದಿಗೂ ಜಗಳ ಬೇಡ, ಮನಸ್ಸು ಶಾಂತವಾಗಿರಲಿ. ನಕಾರಾತ್ಮಕ ಮಾತು ಅಂದ್ರೆ ಕೆಟ್ಟ ಮಾತುಗಳು ಬಳಸಬೇಡಿ. ಐದನೆಯದು ಸ್ತ್ರೀಯರಿಗೆ ಅವಮಾನ. ಸ್ತ್ರೀಯನ್ನು ಅವಮಾನಿಸುವುದು ಅಂದರೆ ಸಾಕ್ಷಾತ್ ಲಕ್ಷ್ಮಿಯನ್ನು ಅವಮಾನಿಸಿದಕ್ಕೆ ಸಮಾನ. ಸ್ತ್ರೀಯರಿಗೆ ಗೌರವ ಇರುವಂತ ಮನೆಯಲ್ಲಿ ಐಶ್ವರ್ಯ ನೆಲೆಸುತ್ತದೆ. ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾರೆ. ಇದಲ್ಲದೆ ಇನ್ನೂ ನೀವು ಮಾಡಬಾರದಂತಹ ವಿಷಯಗಳು ಏನಂದ್ರೆ ಶಿವಲಿಂಗಕ್ಕೆ ಕುಂಕುಮ, ಕೆಂಪು ಹೂವು, ಅರಿಶಿನ, ತೆಂಗಿನ ನೀರು ಮತ್ತು ತುಳಸಿ ದಳವನ್ನು ಅರ್ಪಿಸಬಾರದು. ಇನ್ನು ಈ ದಿನದಂದು ಕಪ್ಪು ಬಟ್ಟೆ ಧರಿಸಬಾರದು. ಬಿಳಿ, ಕೆಂಪು ಅಥವಾ ಹಳದಿ ಬಟ್ಟೆ ಧರಿಸಬೇಕು. ಈ ದಿನದಂದು ಉಗುರು ಕತ್ತರಿಸುವುದು, ಕೂದಲು ಕತ್ತರಿಸುವುದು, ತಲೆ ಸ್ನಾನ ಮಾಡುವುದು ಬೇಡ. ಇದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರ ದುರ್ಬಲನಾಗುತ್ತಾನೆ. ಇದಲ್ಲದೆ ಮನೆಯ ಬಾಗಿಲಲ್ಲಿ ಚಪ್ಪಲಿ ಮತ್ತು ಪೊರಕೆ ಇಡಬೇಡಿ. ಅದರಿಂದ ಮನೆಯೊಳಗೆ ಲಕ್ಷ್ಮಿ ಪ್ರವೇಶಿಸುವುದಿಲ್ಲ. ದರಿದ್ರ ದೇವತೆ ಅಥವಾ ಜ್ಯೇಷ್ಠಾದೇವಿ ಪ್ರವೇಶಿಸುತ್ತಾರೆ. ಇನ್ನು ಒಡೆದ ಮೂರ್ತಿಗಳು ಅಂದ್ರೆ ದೇವರ ವಿಗ್ರಹಗಳು ಹಾಗೂ ಫೋಟೋಗಳಿಗೆ ಪೂಜೆ ಮಾಡಬೇಡಿ. ಹಗಲು ಹೊತ್ತಿನಲ್ಲಿ ನಿದ್ರೆ ಮಾಡಬೇಡಿ. ಇವತ್ತು ಯಾರಿಗೂ ಸಾಲ ಕೊಡಬೇಡಿ, ಹಾಗೆ ಸಾಲ ಕೂಡ ತೆಗೆದುಕೊಳ್ಳಬೇಡಿ. ಇದಲ್ಲದೆ ಈ ದಿನ ದಾನ ಮಾಡಬಾರದ ಕೆಲವು ವಸ್ತುಗಳು ಕೂಡ ಇದೆ. ಅದೇನೆಂದರೆ ಹಾಲು ಮತ್ತು ಹಾಲಿನಿಂದ ತಯಾರಿಸಿದ ಪದಾರ್ಥಗಳು, ಕಬ್ಬಿಣದ ವಸ್ತುಗಳು, ತಾಮಸಿಕ ವಸ್ತುಗಳು ಅಂದ್ರೆ ಮದ್ಯಪಾನ, ಮಾಂಸಾಹಾರ ಮತ್ತು ಎಣ್ಣೆ ದಾನ ಮಾಡಬಾರದು. ಹಾಗೆ ಕಪ್ಪು ಬಣ್ಣದ ವಸ್ತುಗಳು ಅಥವಾ ಪದಾರ್ಥಗಳು ಕೂಡ ದಾನ ಮಾಡಬಾರದು. ಇನ್ನು ಮಹಾಶಿವರಾತ್ರಿ ದಿನದಂದು ಈ ಪುಣ್ಯ ಕಾರ್ಯಗಳು ಮಾಡಿದರೆ ಮಹಾ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಅದೇನೆಂದರೆ ವೃದ್ಧ ಮಹಿಳೆಗೆ ಸೇವೆ ಮಾಡುವುದು, ಮಕ್ಕಳಿಗೆ ಪ್ರೀತಿ ತೋರಿಸುವುದು, ಗೋ ಸೇವೆ ಮಾಡುವುದು, ಮುಖ್ಯವಾಗಿ ಗೋಮಾತೆಗೆ ನೀರು ಕೊಡುವುದು. ಇವುಗಳನ್ನು ಮಾಡುವುದರಿಂದ 100 ಅಶ್ವಮೇಧ ಯಾಗ ಮಾಡಿದರೆ ಬರುವಷ್ಟು ಫಲ ಬರುತ್ತದೆ. ಇನ್ನು ಧನ ಪ್ರಾಪ್ತಿಗಾಗಿ ವಿಶೇಷವಾದ ಪರಿಹಾರ ಇದೆ. ಅದೇನೆಂದರೆ ಕಣಗೆಲೆ ಗಿಡದ ಬೇರನ್ನು ತಂದು ಗಂಗಾ ಜಲದಿಂದ ತೊಳೆದು ತುಪ್ಪದಿಂದ ಅದರ ಮುಂದೆ ದೀಪ ಹಚ್ಚಿಟ್ಟು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ 21 ಬಾರಿ ಜಪ ಮಾಡಿ ಬೆಳ್ಳಿ ಅಥವಾ ತಾಮ್ರದ ತಾಯತ್ತಿನಲ್ಲಿ ಅದನ್ನು ಧರಿಸಿ. ಇದರಿಂದ ದರಿದ್ರ ನಿವಾರಣೆ ಆಗುತ್ತದೆ. ಧನಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ವಾಸವಿರುತ್ತಾಳೆ. ಇನ್ನು ಆರೋಗ್ಯ ರಕ್ಷಣಾ ಪರಿಹಾರಕ್ಕಾಗಿ ಚಮೇಲಿ ಅಂದರೆ ಮಲ್ಲಿಗೆ ಬೇರನ್ನು ತನ್ನಿ. ಅದನ್ನು ಶುದ್ಧೀಕರಿಸಿ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಮಲ್ಲಿಗೆ ಎಣ್ಣೆಯಿಂದ ದೀಪ ಹಚ್ಚಿ ಆ ಬೇರನ್ನು ತಾಯತ್ತಿನಲ್ಲಿ ಧರಿಸಿ. ಇದರಿಂದ ರೋಗ ಮತ್ತು ಗ್ರಹದೋಷ ನಿವಾರಣೆಯಾಗುತ್ತದೆ. ಇನ್ನು ಮಾಸಿಕ ಧರ್ಮ ಬಂದರೆ ಗಾಬರಿ ಪಡಬೇಡಿ. ನೀವು ಫಲಹಾರ ತೆಗೆದುಕೊಳ್ಳಬಹುದು, ಉಪವಾಸ ಕೂಡ ಇರಬಹುದು. ಆದರೆ ಪೂಜೆ ಸಾಮಗ್ರಿ ಮುಟ್ಟಬೇಡಿ, ಪೂಜೆ ಮಾಡಬೇಡಿ. ಇನ್ನು ಅಂತಿಮ ಸಂದೇಶ ಸ್ನೇಹಿತರೆ, ಈ ಮಹಾಶಿವರಾತ್ರಿ ಕೇವಲ ಉಪವಾಸ ಮತ್ತು ಜಾಗರಣೆ ಮಾಡುವ ದಿನವಲ್ಲ. ಇದು ಆತ್ಮಶುದ್ಧಿ, ಮನಃಶಾಂತಿ, ನಿಯಮ, ಭಕ್ತಿ, ಜಾಗೃತಿ ದಿನ. ಯಾರು ಭಕ್ತಿಯಿಂದ ಶಿವನನ್ನು ಮತ್ತು ಮಹಾಲಕ್ಷ್ಮಿಯನ್ನು ಇವತ್ತು ಪೂಜೆ ಮಾಡುತ್ತಾರೋ ಅವರಿಗೆ ಐಶ್ವರ್ಯ, ಆರೋಗ್ಯ, ಸೌಭಾಗ್ಯ, ಅಂತಿಮವಾಗಿ ಮೋಕ್ಷ ಮಾರ್ಗ ಸಿಗುತ್ತದೆ. ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ದೂರಾಗಲಿ. ಶಾಂತಿ, ಸಂಪತ್ತು, ಸಂತೋಷ ತುಂಬಿರಲಿ. ಶಿವನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಬಂಧುಗಳ ಜೊತೆ ಹಂಚಿಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಹರ ಹರ ಮಹಾದೇವ. ಮತ್ತೊಂದು ಪವಿತ್ರ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.